ಯಾರೇ ಕೂಗಾಡ್ಲಿ ಯಾರೇ ಹೋರಾಡ್ಲಿ ನಮ್ಮ ಪ್ರಯತ್ನನ ನಾವು ಮುಂದುವರಿಸ್ತಾ ಸಾಗಿದ್ವಿ. ಆದರೆ ಆ ಕರಾವಳಿಯಲ್ಲಿ ನಡೀತಿದ್ದಂಥ ಕರಾಳ ದಂಧೆಯ ಅಬ್ಬರ ಕಂಡು ನಾವು ದಂಗಾಗಿ ಹೋದೆವು. ಅಲ್ಲಿನ ಗಣಿ ಮಾಲೀಕರ ಆರ್ಭಟಕ್ಕೆ ಕೊಂಚ ಕಂಗಾಲಾದೆವು. ಆದರೆ ಸ್ಥಳೀಯರು ನಮ್ಮ ಬೆಂಬಲಕ್ಕಿದ್ರು. ಸ್ಥಳೀಯರ ಬೆಂಬಲಕ್ಕೆ ತಕ್ಕ ಫಲನೂ ಸಿಕ್ತು. ಆ ಸಿಹಿ ಫಲದ ಕತೆ ಹೇಳ್ತೀನಿ ಬನ್ನಿ. ಬೈಕ್ ಎದುರುಗಡೆನೆ ಕೂಡ ಅಟ್ಯಾಕ್ ಮಾಡ್ಕೊ ಬಂದಿದ್ದಾನೆ. ಇದು ನಮಗೆ ಕೊಲೆ ಮಾಡುವಂಥ ಸಂದರ್ಭ ಇದೆ. ಯಾರು ಹೆಚ್ಚು ಕಮ್ಮಿ ಸಣ್ಣವರು ಮಾತಾಡಿದ್ರೆ ಕತ್ತಿ ತರ್ತೇನೆ, ತಲವಾರ ತರ್ತೇನೆ, ಏನೂ ಇಲ್ಲ, ಬೆದರಿಕೆ ಹಾಕೋದಷ್ಟೇ. ಹೇಗೆ ಅಕ್ರಮ ಚಿಪ್ಪು ಗಣಿಧಣಿಗಳು ಇಲ್ಲಿನ ಜನರನ್ನ ಭಯಭೀತಗೊಳಿಸಿದ್ದಾರೆ ನೋಡಿ. ಇವರ ವಿರುದ್ಧ ದನಿ ಎತ್ತಿದ್ರೆ ಕತ್ತಿ ತಲ್ವಾರ್ ಅಂತಾರಂತೆ. ಈ ಬಗ್ಗೆ ದೂರು ಕೊಟ್ರೆ ಯಾವ ಕ್ರಮವನ್ನು ಕೈಗೊಳ್ಳುವುದಿಲ್ಲ. ಯಾಕಂದ್ರೆ ಲೂಟಿಕೋರರು ಅಧಿಕಾರಿಗಳ ಕೈ ಬಿಸಿ ಮಾಡುತ್ತಲೇ ಇರ್ತಾರೆ ಅನ್ನೋದು ಸ್ಥಳೀಯರ ಆರೋಪ. ಲೂಟಿಕೋರರು ಬಳ್ಳಾರಿಲೂ ಇದು ನಡೆದಿಲ್ಲ, ನಮ್ಮ ಇಲ್ಲಿ ಮಾತ್ರ ನಡೆದಿದೆ. ಇದು ಬೇಕಾ ನಮಗೆ? ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅಧಿಕಾರಿಗೆ ಹೇಳಿದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕೂತಾರೆ. ಯಾಕೆ ಅಂದರೆ ಅವ್ರ ಹಾಗೆ ಲೂಟಿಕೋರರು ಇರ್ಬೋದು, ಹಣ ತಗೋತಾರ ಬಿಡ್ತಾರ ಗೊತ್ತಿಲ್ಲ. ಎಲ್ಲ ಅಧಿಕಾರಿಗಳಿಗೂ ತಿಳಿಸಾಗಿದೆ. ಅಂತ ಲಪಂಗರು ಕಳ್ಳರು. ಗಣಿಧಣಿಗಳ ದೌರ್ಜನ್ಯದಿಂದ ಬೇಸತ್ತ ಮಂದಿ ಸುವರ್ಣ ನ್ಯೂಸ್ನ ಕಾರವಾರ ವರದಿಗಾರ ಕಡತೋಕ ಮಂಜುನಾಥ್ಗೆ ದೂರು ಕೊಟ್ರು. ಮಂಜುನಾಥ್ ಈ ಬಗ್ಗೆ ಕವರ್ ಸ್ಟೋರಿ ಮಾಡುವ ಐಡಿಯಾ ಕೊಟ್ರು. ಐಡಿಯಾ ಸೂಪರ್, ಆದ್ರೆ ಸ್ವಲ್ಪ ರಿಸ್ಕ್ ಇತ್ತು. ಈ ರಿಸ್ಕ್ ಅನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ನಾವು ಮುನ್ನುಗ್ಗಿಯೇ ಬಿಟ್ವಿ. ಗಣಿಗಾರಿಕೆ ಸ್ಥಳಕ್ಕೆ ಹೋದ ನಮಗೆ ಅಚ್ಚರಿ ಕಾದಿತ್ತು. ಯಾಕಂದ್ರೆ ಸರ್ಕಾರದ 1824 ಎಕರೆ ಜಮೀನು ಗುಂಡಿಮಯವಾಗಿದೆ. ಜಮೀನಿನ ಕೆಲವು ಭಾಗ ಮಾಯವೇ ಆಗಿದೆ. ಗಣಿಗಾರಿಕೆಯ ಪರಿಣಾಮವಾಗಿ ಅದು ಉಪ್ಪು ನೀರಿನಲ್ಲಿ ಮುಳುಗಿ ಹೋಗಿದೆ. ಇವರು ಅದೆಲ್ಲೋ ಗಣಿಗಾರಿಕೆ ಮಾಡಲು ಪರವಾನಗಿ ಪಡೆದು ಇಲ್ಲಿ ಅಕ್ರಮವಾಗಿ ಚಿಪ್ಪು ಎತ್ತುತ್ತಿದ್ದಾರೆ. ಅದನ್ನು 20 ವರ್ಷ 22 ವರ್ಷ ದೀರ್ಘಾವಧಿಯ ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ 1 ವರ್ಷಕ್ಕೆ ಸಾಲುವುದಿಲ್ಲ ಅಲ್ಲಿರುವಂಥ ಅದಿರು. ಅದರ ಹೆಸರಲ್ಲಿ ಬೇರೆ ಕಡೆನ ಅದಿರು ತಂದು ಬೇರೆ ರೈತರಿಂದ ಜಮೀನನ್ನು ಏನೋ ಒಂದು ಸ್ವಲ್ಪ ಹಣ ಅವ್ರಿಗೆ ಕೊಟ್ಟು ಅದರಿಂದ ತೆಗೆದು ಲೂಟಿ, ಒಂದು ಟೈಪ್ ಲೂಟಿ ಆಗ್ತಾನೇ ಇದೆ ಅದು. ನಾವು ಅಕ್ರಮ ಗಣಿಗಾರಿಕಾ ಪ್ರದೇಶಕ್ಕೆ ಹೋದಾಗ ಅವರು ನಮ್ಮನ್ನ ತಡೆದ್ರು. ನಾವು ಹಠ ಸಾಧಿಸಿದೆವು. ಆಗ ಅವರು ನಮಗೆ ಹೇಳಿದ್ದು ನಮ್ಮಲ್ಲಿ ಪರವಾನಗಿ ಇದೆ, ನಾವು ಯಾವ ಅಕ್ರಮನೂ ನಡೆಸುತ್ತಿಲ್ಲ ಅನ್ನೋದಾಗಿ ಅದ್ಯಾವುದೋ ಪತ್ರ ಕೊಟ್ರು. ಅವ್ರದ್ದು ಲೀಜ್ ಎಷ್ಟು ವರ್ಷಕ್ಕೆ ಸರ್ ಇದು ನಮ್ಮ ಮೀನುಗಾರಿ ಏರಿಯಾ ಗೌರ್ಮೆಂಟ್ ಬಿಟ್ಕೊಟ್ಟಿದ್ದು. ಇದೆಲ್ಲ ಏರಿಯಾ ಮೀನುಗಾರರೇ ಮಾಡಬೇಕು. ಏನು ಅದು ಇದರಲ್ಲಿ ಚಿಪ್ಪಿ ಇದು ಬರ್ತದೆ, ಮಾಂಸ ಬರ್ತದೆ. ಅದು ತರಬೇಕಾದ್ರೆ ಇದು ಬರ್ತದೆ, ಇದು ತಗೊಂಡು ಬರ್ತಾರೆ ಅವರು, ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಇವರು ಇದೇ ರೀತಿ ಪ್ರತಿಯೊಬ್ಬರಿಗೂ ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದಾರೆ. ಸರ್ಕಾರಕ್ಕೆ 1 ರೂಪಾಯಿಯೂ ತೆರಿಗೆ ಕಟ್ಟುತ್ತಿಲ್ಲ. ಆದ್ರೆ ಇವರು ಪ್ರತಿ ಟನ್ಗೆ 2,000 ರೂಪಾಯಿಗೂ ಹೆಚ್ಚು ಗಳಿಸುತ್ತಿದ್ದಾರೆ. ಸರ್ಕಾರಕ್ಕೆ ತೆರಿಗೆ ಬರ್ತದೆ ಹೇಳೋದಕ್ಕೆ ಈ ಲೈಸೆನ್ಸ್ ಏನು ಉಂಟಲ್ಲ, 10 ಲೋಡ್ ಫ್ರೀಯಾಗಿ ಹೋದರೆ 1 ಲೋಡಿಂದ ಏನು ಪರ್ಮಿಟ್ ಇಶ್ಯೂ ಮಾಡ್ತಾರೆ, ಅದರ ರಾಯಲ್ಟಿ ಸಿಗ್ತದೆ. ಇದೇ ರಾಜ್ಯದ ಅಂತ ಸರ್ಕಾರದ ಅಧಿಕಾರಿಗಳು ತಿಳ್ಕೊಂಡಿದ್ದಾರೆ. ಇವರ ಕಾನೂನು ಬಾಹಿರ ಚಟುವಟಿಕೆಯ ರಹಸ್ಯ ಬಯಲುಗೊಳಿಸಲು ಹೋದಾಗ ನಮಗೆ ಸಾಕಷ್ಟು ಬೆದರಿಕೆ ಒಡ್ಡಿದ್ರು. ಅಲ್ಲದೆ ಬೇರೆಯವರ ಅಕ್ರಮಗಳನ್ನು ತೋರಿಸುವ ನೆಪದಲ್ಲಿ ನಮ್ಮನ್ನ ದೋಣಿಯಲ್ಲಿ ಸಾಗ ಹಾಕಿ ತೊಂದರೆ ಕೊಡೋ ಉಪಾಯ ಕೂಡ ಹೂಡಿದ್ರು. ಆದ್ರೆ ಅಪಾಯದ ಅರಿವಾದ ನಾವು ಅಲ್ಲಿಂದ ಉಪಾಯವಾಗಿ ಪಾರಾದೆವು. ಮೆಟ್ಟಗಜಿನಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಪೊಲೀಸರಿಗೆ ವಿವರ ನೀಡಿದೆವು. ಅವರು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಒಬ್ಬರಿಗೆ 30 ಗುಂಟೆ ಇದೆ ಲೀಸಿಂಗ್. ಅವತ್ತಿನ 6 ತಿಂಗಳು ಲೀಸ್ ಮುಗಿದ್ರೆ ಸಮಸ್ಯೆ ಸಾಲ್ವ್, ಲೀಸ್ ಮುಗಿದೋಗ್ಬಿಡುತ್ತೆ. ಇನ್ನೊಬ್ಬರಿಗೂ ಅದು ಪೆಂಡಿಂಗ್ ಇದೆ. ಇನ್ನು ಗಣಿ ಇಲಾಖೆ ಅಧಿಕಾರಿಗಳು ಕೂಡ ನಮ್ಮ ದೂರಿನ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಆರೋಪಿಗಳಿಗೆ ನೋಟಿಸ್ ನೀಡಿದ್ದಾರೆ. ಸುವರ್ಣ ವಾಹಿನಿಯಲ್ಲಿ ಬಂದಾಗ ನಾನು ನೆಕ್ಸ್ಟ್ ಡೇನೇ ಹೋಗಿ ನೋಡಿದ್ದೇನೆ. ಅಲ್ಲಿ ಲ್ಯಾಂಡೆಡ್ ಡಿಪಾಸಿಟ್ಗೋಸ್ಕರ ಒಂದು ಲೀಸ್ ಕೊಟ್ಟಿದ್ದೀವಿ. ಆ ಲೀಸ್ನಲ್ಲಿ ತೆಗೆದು ರೋಡ್ ಸೈಡ್ ಹಾಕ್ಕೊಂಡಿರೋ ಒಂದು ನೋಡಿದ್ದೀನಿ. ನೋಡಿ ಅವ್ರ ಮೇಲೆ ಎಲ್ಲಿಂದ ಬಂದಿದೆ ಏನು ಅಂತ ಅವ್ರನ್ನ ವಿಚಾರಿಸಿದ್ದೀನಿ. ಒಂದು ನೋಟಿಸ್ ಜಾರಿ ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ಒತ್ತಡದ ಬಳಿಕ ಇಲ್ಲಿ ಸದ್ಯ ಗಣಿಗಾರಿಕೆ ನಿಂತಿದೆ. ಆದರೆ ಈ ಅಕ್ರಮ ಚಟುವಟಿಕೆ ಶಾಶ್ವತವಾಗಿ ನಿಲ್ಲಬೇಕು. ಹಿರೇಗುತ್ತಿ ಮಂದಿ ಸಮುದ್ರ ಪಾಲಾಗುವುದನ್ನು ತಡೆಯಬೇಕು. ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಯಬೇಕು.
ಒಂದು ಸಣ್ಣ ಗಣಿಯನ್ನ ರಕ್ಷಿಸಲಾಗದ ಸರ್ಕಾರ ಅದು ಹೇಗೆ 6 ಕೋಟಿ ಜನರನ್ನ ರಕ್ಷಿಸುತ್ತೋ ಆ ದೇವರೇ ಬಲ್ಲ. ಇದು ನಮ್ಮ ನಾಡಿನ ಅಪರೂಪದ ಗಣಿ. ಇದನ್ನ ರಕ್ಷಿಸಬೇಕಿತ್ತು. ಆದರೆ ರಕ್ಷಿಸಬೇಕಾದ ಅಧಿಕಾರಿಗಳೇ ಎಂಜಲು ಕಾಸಿಗೆ ಕೈಯೊಡ್ಡಿ ಅದನ್ನ ಸರ್ವನಾಶ ಮಾಡಲು ಹೊರಟಿದ್ದಾರೆ. ಇಂಥ ಅಧಿಕಾರಿಗಳು ಹಾಗೂ ಅಕ್ರಮ ಗಣಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಪರಿಸರ ನಾಶಕ್ಕೆ ಬ್ರೇಕ್ ಹಾಕಬೇಕು. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಕವರ್ ಸ್ಟೋರಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.